ನಮಸ್ಕಾರ. ಇವತ್ತು ನಾವು 10ನೇ ಕ್ಲಾಸ್ ಪಠ್ಯ, ಅದರ ಗೈಡು, ಕೆಲವು ಪ್ರಶ್ನೋತ್ತರಗಳು, ಆಮೇಲೆ ಭಾಷಾ ಟಿಪ್ಪಣಿಗಳು ಇವೆಲ್ಲ ಇಟ್ಕೊಂಡು ನಮ್ಮ ಭಾಷೆ ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈ ಎಲ್ಲ ಆಕರಗಳನ್ನು ಒಟ್ಟಿಗೆ ನೋಡಿದಾಗ ಒಂದು ಮುಖ್ಯವಾದ ವಿಷಯ ಗಮನಕ್ಕೆ ಬರುತ್ತೆ. ಅಂದ್ರೆ ಕನ್ನಡ ಭಾಷೆ ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗಿದ್ರೂ ತನ್ನ ಸ್ವಂತಿಕೆನ ಕಾಪಾಡ್ಕೊಂಡಿದೆ ಅನ್ನೋದು. ಹೌದು, ಖಂಡಿತ. ಇದನ್ನ ಗಮನದಲ್ಲಿಟ್ಕೊಂಡು ಭಾಷೆ ಅಂದ್ರೆ ಏನು, ಕನ್ನಡದ ಸ್ವರೂಪ, ಅದರ ಹಿಸ್ಟ್ರಿ, ಬೆಳವಣಿಗೆ ಇದೆಲ್ಲ ನೋಡೋಣ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದನೂ ತುಂಬಾ ಹೆಲ್ಪ್ ಆಗುತ್ತೆ ಅಲ್ಲ? ಖಂಡಿತವಾಗಿಯೂ. ಭಾಷೆ ಅಂದ್ರೆ ಬರೀ ಮಾತಾಡೋಕೆ ಇರೋ ಸಾಧನ ಅಷ್ಟೇ ಅಲ್ಲ, ಅದು ಒಂದು ಏನೋ ಅದ್ಭುತವಾದ ಬೌದ್ಧಿಕ ಶಕ್ತಿ. ನಮ್ಮ ಯೋಚನೆ, ನಮ್ಮ ಭಾವನೆಗಳನ್ನ ಹೇಳೋದಲ್ದೇ ನಮ್ಮ ಜ್ಞಾನ, ನಮ್ಮ ಸಂಸ್ಕೃತಿನ ಒಂದು ಜನರೇಷನ್ನಿಂದ ಇನ್ನೊಂದಕ್ಕೆ ತಗೊಂಡೋಗೋ ವಾಹಕ. ಹೌದು. ಆಕರಗಳಲ್ಲಿ ಹೇಳೋ ಹಂಗೆ ಭಾಷೆನೇ ಇರ್ಲಿಲ್ಲ ಅಂದ್ರೆ ಮನುಷ್ಯ ಪ್ರಾಣಿಗಿಂತ ಅಷ್ಟೇನು ವ್ಯತ್ಯಾಸ ಇರ್ತಿರ್ಲಿಲ್ವೇನೋ? ಈ ಪಾಯಿಂಟ್ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯ. ಜಗತ್ತಲ್ಲಿ ಸಾವಿರಾರು ಭಾಷೆಗಳಿವೆ ಅಂತ ಈ ಸೋರ್ಸ್ ಹೇಳುತ್ತೆ. ಅದ್ರಲ್ಲಿ ವ್ಯಾವಹಾರಿಕ ಮತ್ತೆ ಗ್ರಾಂಥಿಕ ಅಂತ ವಿಭಾಗ ಮಾಡಿರೋದು. ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಲ್ವಾ? ಇದ್ರ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹೌದು, ಅದು ಸರಿ. ವ್ಯಾವಹಾರಿಕ ಅಂದ್ರೆ ನಾವು ದಿನಾ ಮಾತಾಡೋ ಭಾಷೆ. ಉದಾಹರಣೆಗೆ ನಮ್ಮ ಕನ್ನಡ, ತುಳು. ಗ್ರಾಂಥಿಕ ಅಂದ್ರೆ ಪುಸ್ತಕ ಬರೆಯೋಕೆ, ಹಳೆ ಗ್ರಂಥಗಳಿಗೆ ಬಳಸೋ ಚೆನ್ನಾಗಿ ಡೆವಲಪ್ ಆದ ಭಾಷೆ. ಸಂಸ್ಕೃತ ನೋಡಿ, ದೊಡ್ಡ ಗ್ರಾಂಥಿಕ ಭಾಷೆ. ಆದರೆ ಇವತ್ತು ವ್ಯಾವಹಾರಿಕವಾಗಿ ಅಷ್ಟು ಬಳಕೆಯಲ್ಲಿಲ್ಲ. ಸರಿ. ತುಳು ಚಂದದ ವ್ಯಾವಹಾರಿಕ ಭಾಷೆ, ಆದರೆ ಗ್ರಾಂಥಿಕ ಪರಂಪರೆ ಅಷ್ಟಿಲ್ಲ. ಕನ್ನಡದ ಸ್ಪೆಷಾಲಿಟಿನೇ ಇದು. ಸುಮಾರು 2000 ವರ್ಷದಿಂದ ಗ್ರಾಂಥಿಕವಾಗಿಯೂ ಇದೆ, ವ್ಯಾವಹಾರಿಕವಾಗಿಯೂ ಜೀವಂತವಾಗಿದೆ. ಓ, ಈ ಎರಡೂ ತರದ ಬೆಳವಣಿಗೆನೇ ಕನ್ನಡದ ಶಕ್ತಿ. ಅದೇ ಈ ದ್ವಿಮುಖ ಬೆಳವಣಿಗೆ ಇದೆಯಲ್ಲ, ಇದು ಕನ್ನಡದ ಒಂದು ವಿಶೇಷತೆ. ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಕೇಳೋ ಸಾಧ್ಯತೆ ಇದೆ. ಹೌದು. ಗ್ರಾಂಥಿಕ ಮತ್ತು ವ್ಯಾವಹಾರಿಕ ಈ ವ್ಯತ್ಯಾಸನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿ, ಕನ್ನಡದ ಈ ಪಯಣದಲ್ಲಿ ಸಂಸ್ಕೃತದ ಪ್ರಭಾವ ತುಂಬಾನೇ ಇದೆ. ಆದ್ರೆ 12ನೇ ಶತಮಾನದಲ್ಲಿ ನಯಸೇನರು ಇದನ್ನ ವಿರೋಧಿಸಿದ್ರು ಅಂತ ಇದೆಯಲ್ಲ? ಅವರ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಆದ್ರೆ ಅರುಚಿಯಾದ ಮಿಶ್ರಣ ಬೇಡ ಅನ್ನೋ ಮಾತು ಬಹಳ ಫೇಮಸ್. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ಸುತ್ತೆ. ನಿಜ. ನಯಸೇನರ ಕಾಳಜಿ ಬರೀ ಭಾಷೆ ಶುದ್ಧ ಇರಬೇಕು ಅಂತಲ್ಲ, ಕನ್ನಡದ ಒಂದು ಸಹಜವಾದ ಸೌಂದರ್ಯ ಉಳಿಬೇಕು ಅನ್ನೋದು. ಸಂಸ್ಕೃತದ ಸಪೋರ್ಟ್ ಇರ್ಲಿ, ತಪ್ಪೇನಿಲ್ಲ. ಆದರೆ ಅದು ಕನ್ನಡದ ಮೇಲೆ ಸವಾರಿ ಮಾರಬಾರದು ಅನ್ನೋದು. ಇದು ಭಾಷಾ ಬ್ಯಾಲೆನ್ಸ್ ದೃಷ್ಟಿಯಿಂದ ಇವತ್ತಿಗೂ ಮುಖ್ಯವಾದ ವಿಚಾರ. ಈ ಮಾತಿನ ಸಂದರ್ಭ, ಅದರ ಮಹತ್ವ, ಇದನ್ನ ಎಕ್ಸಾಮ್ನಲ್ಲಿ ವಿವರಿಸೋಕೆ ಹೇಳ್ಬೋದು. ನಯಸೇನರ ನಂತರ ವಚನಕಾರರು, ದಾಸರು, ಕುಮಾರವ್ಯಾಸ ಇವರಿಂದ ಕನ್ನಡ ಇನ್ನೂ ಸರಳ, ಜನಸಾಮಾನ್ಯರಿಗೆ ಹತ್ರ ಆಯ್ತು ಅಂತಾನೂ ಇದೆ. ಮಹಾಲಿಂಗರಂಗರ ಸುಲಿದ ಬಾಳೆಯ ಹಣ್ಣಿನಂತೆ ಅನ್ನೋ ಹೋಲಿಕೆ ತುಂಬಾ ಚೆನ್ನಾಗಿದೆ. ಹೌದೌದು. ಆ ಹೋಲಿಕೆ ಇದೆಯಲ್ಲ, ಅದು ಕನ್ನಡ ಎಷ್ಟು ಸಿಂಪಲ್, ಎಷ್ಟು ಕ್ಲಿಯರ್, ಎಷ್ಟು ಸ್ವೀಟ್ ಆಗಿದೆ ಅಂತ ಹೇಳುತ್ತೆ. ಬಸವಣ್ಣನವರಿಂದ ಹಿಡಿದು ದಾಸರು, ಕುಮಾರವ್ಯಾಸ ಇವರೆಲ್ಲ ತಮ್ಮ ಅನುಭವಗಳನ್ನ, ಕಾವ್ಯವನ್ನ ಜನಸಾಮಾನ್ಯರ ಭಾಷೆಯಲ್ಲೇ ಹೇಳಿದ್ದಕ್ಕೆ ಕನ್ನಡ ಎಲ್ಲರ ಮನಸ್ಸಿಗೂ ತಲುಪಿತು. ಅಂದ್ರೆ ಭಾಷೆ ಬೆಳೆಯೋಕೆ ಜನರ ಪಾತ್ರ ಮುಖ್ಯ ಅನ್ನೋದಿದ್ರಿಂದ ಗೊತ್ತಾಗುತ್ತೆ. ಖಂಡಿತ. ನೀವು ಸಂಸ್ಕೃತದ ಪ್ರಭಾವ ಹೇಳಿದ್ರಿ, ಆದ್ರೆ ಕನ್ನಡದಲ್ಲಿ ಬೇರೆ ಭಾಷೆ ಪದಗಳು ಸೇರ್ಕೊಂಡಿವೆ ಅಲ್ವಾ? ಪರ್ಷಿಯನ್, ಇಂಗ್ಲಿಷ್, ಪೋರ್ಚುಗೀಸ್ ಹೀಗೆ. ಹೌದು. ದಿವಾನ, ರೈಲು, ಬಟಾಟೆ ಇದೆಲ್ಲ ನಮ್ಮ ಡೈಲಿ ಲೈಫಲ್ಲೇ ಇದೆ. ಖಂಡಿತ. ದಿವಾನ, ಸರ್ಕಾರ ಪರ್ಷಿಯನ್ ಪದಗಳು. ಕೋರ್ಟು, ಟಿಕೀಟು ಇಂಗ್ಲಿಷಿಂದ ಬಂತು. ಮೇಜು, ಸಾವಯವ ಇದು ಪೋರ್ಚುಗೀಸಿಂದ, ಸೋಪು ಅರ್ಥದಲ್ಲಿ. ಆಮೇಲೆ ಬಟಾಟೆ, ಅನಾನಸು ಕೂಡ ಪೋರ್ಚುಗೀಸ್. ಓ ಹೌದಾ? ಪಕ್ಕದ ದ್ರಾವಿಡ ಭಾಷೆಗಳಿಂದನೂ ತಗೊಂಡಿದ್ದೀವಿ. ತಮಿಳು, ತೆಲುಗು ಇಂದನೂ ಕೊಡುಕೊಳ್ಳುವಿಕೆ ಇದೆ. ಇದು ಭಾಷೆ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಗುರುತು. ಸರಿ. ಬೇರೆ ಭಾಷೆಗಳಿಂದ ಪದ ತಗೊಂಡ್ರೂ ತನ್ನ ಮೂಲ ಗ್ರಾಮರ್ ಸಿಸ್ಟಮ್, ಧ್ವನಿ ಸಿಸ್ಟಮ್ ಇದೆಯಲ್ಲ, ಅದನ್ನು ಉಳಿಸ್ಕೊಂಡು ಬೆಳೆಯೋದು ಮುಖ್ಯ. ಈ ಎರವಲು ಪದಗಳ ಉದಾಹರಣೆಗಳನ್ನ ಪರೀಕ್ಷೆಯಲ್ಲಿ ಗುರುತಿಸೋಕೆ ಕೇಳ್ಬೋದು. ಭಾಷೆ ಬೆಳವಣಿಗೆಯಲ್ಲಿ ನುಡಿಗಟ್ಟುಗಳ ಪಾತ್ರನೂ ಹೇಳಿದ್ದಾರೆ. ಕಣ್ಣು ಪದಕ್ಕೆ ಕಣ್ಣಿಡು, ಕಂಗಾಲು, ಕಂಬನಿ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಇದು ಹೇಗೆ ಭಾಷೆನ ಶ್ರೀಮಂತಗೊಳಿಸುತ್ತೆ? ನುಡಿಗಟ್ಟುಗಳು ಇವು ಭಾಷೆಯ ಒಳಗಿನ ಶಕ್ತಿ ಇದ್ದಾಗೆ. ಮೂಲ ಪದ ಕಣ್ಣು ಜೊತೆ ಬೇರೆ ಪದ ಈಡು, ಗಾಲು, ಪನಿ ಸೇರಿ ಒಂದು ಸ್ಪೆಷಲ್ ಅರ್ಥ ಕೊಡುತ್ತೆ. ಕಣ್ಣೀಡು ಅಂದ್ರೆ ಗಮನಿಸು, ಕಂಗಾಲು ಅಂದ್ರೆ ದಿಕ್ಕು ತೋಚದಾಗು, ಕಂಬನಿ ಅಂದ್ರೆ ಕಣ್ಣೀರು. ಹಂಗೆ
ಇದು ಭಾಷೆಗೆ ಒಂದು ಸೊಗಸು, ಕಡಿಮೆ ಮಾತಲ್ಲಿ ಹೆಚ್ಚು ಹೇಳೋ ಶಕ್ತಿ ಕೊಡುತ್ತೆ. ಇದ್ರ ಬಗ್ಗೆನೂ ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ಸುತ್ತೆ. ನುಡಿಗಟ್ಟುಗಳ ಅರ್ಥ, ವಾಕ್ಯ ಪ್ರಯೋಗ. ಹೌದು, ಖಂಡಿತ ಕೇಳಬಹುದು. ಹಾಗಾದ್ರೆ ಒಂದು ಭಾಷೆ ಚೆನ್ನಾಗಿ ಎಲ್ಲಾ ರೀತಿಯಲ್ಲೂ ಬೆಳೆಯೋಕೆ ಮುಖ್ಯ ಕಾರಣಗಳೇನು? ಇಂಗ್ಲಿಷ್ ಭಾಷೆ ಹೇಗೆ ಬೆಳೀತು ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆಕರಗಳು ಹೇಳೋ ಪ್ರಕಾರ ಮುಖ್ಯವಾಗಿ ಆ ಭಾಷೆ ಮಾತಾಡೋ ಜನರ ಅಭಿಮಾನ, ತಮ್ಮ ಭಾಷೆಯಲ್ಲೇ ಜ್ಞಾನ ಪಡಿಬೇಕು, ದಿನನಿತ್ಯದ ಕೆಲಸಗಳನ್ನ ಮಾರಬೇಕು ಅನ್ನೋವನ್ನು, ಸಂಕಲ್ಪ, ಹೊಸ ಹೊಸ ವಿಷಯಗಳನ್ನ ತಮ್ಮ ಭಾಷೆಗೆ ತರಬೇಕು ಅನ್ನೋ ಶ್ರಮ. ಹೌದು. ಇಂಗ್ಲಿಷ್ ಭಾಷೆ ಸೈನ್ಸ್, ಟೆಕ್ನಾಲಜಿ, ಆಡಳಿತ ಎಲ್ಲಾ ಕಡೆ ಬಳಕೆಗೆ ಬಂತು. ಅದಕ್ಕೆ ಅದು ಅಷ್ಟು ಬೆಳೆತು. ಭಾಷೆ ಬೆಳೆಯೋಕೆ ಜನರ ಪಾತ್ರ ಏನು ಅಂತ ಪ್ರಶ್ನೆ ಬಂದ್ರೆ ಈ ಪಾಯಿಂಟ್ಸ್ ಬರಿಬೋದು. ಕೊನೆಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇರಬೇಕು, ಆದರೆ ಬೇರೆ ಭಾಷೆಗಳನ್ನ ದ್ವೇಷಿಸಬಾರ್ದು ಅನ್ನೋ ಮೆಸೇಜ್ ಇದೆ. ಎಂ ಮರಿಯಪ್ಪ ಭಟ್ಟರ ಕನ್ನಡ ಸಂಸ್ಕೃತಿ ಬುಕ್ ರೆಫರೆನ್ಸ್ ಕೂಡ ಇದೆ. ನಿಖರವಾಗಿ ಎಲ್ಲಾ ಭಾಷೆಗಳು ಆಯಾ ಜನರಿಗೆ ತಾಯಿಯ ಗಾನದ ಶ್ರುತಿಯಂತೆ ಪವಿತ್ರ, ಸಮಾನ ಅಂತ ಮರಿಯಪ್ಪ ಭಟ್ರು ಹೇಳ್ತಾರೆ. ವಾ, ಭಾಷೆಗಳಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನೋ ಭಾವನೆ ಇರಬಾರ್ದು. ನಮ್ಮ ಕನ್ನಡನ ಪ್ರೀತಿಸೋಣ, ಬೆಳೆಸೋಣ. ಅದರ ಜೊತೆಗೆ ಬೇರೆ ಭಾಷೆಗಳಿಗೂ ಗೌರವ ಕೊಡೋಣ. ಇದರಿಂದ ನಮ್ಮ ದೇಶದ ಸಂಸ್ಕೃತಿ ಚೆನ್ನಾಗಿರುತ್ತೆ. ಹಾಗಾದ್ರೆ ಈ ಚರ್ಚೆಯಿಂದ ಕನ್ನಡದ ಸ್ಪೆಷಾಲಿಟಿ, ಅದು ಬೆಳೆದು ಬಂದ ದಾರಿ, ಬೇರೆ ಭಾಷೆಗಳ ಜೊತೆಗಿನ ಅದರ ಸಂಬಂಧ, ಆಮೇಲೆ ಭಾಷಾಭಿಮಾನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಮರಿಯಪ್ಪ ಭಟ್ಟರ ಥರದವರ ಯೋಚನೆಗಳು ಇವತ್ತಿಗೂ ಎಷ್ಟು ರಿಲೆವೆಂಟ್ ಅಲ್ವಾ? ಹೌದು. ಭಾಷೆ ಅಂದ್ರೆ ನಿಂತ ನೀರಲ್ಲ, ಅದು ಹರಿಯೋ ನದಿ ಥರ. ಯಾವಾಗ್ಲೂ ಬದಲಾಗ್ತಾನೆ ಇರುತ್ತೆ. ಹೊಸ ಪದಗಳನ್ನ, ಹೊಸ ಸವಾಲುಗಳನ್ನ ತಗೊಳ್ತಾನೆ ಇರುತ್ತೆ. ಕನ್ನಡ ಭಾಷೆ ತನ್ನ ತನವನ್ನು ಉಳಿಸ್ಕೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗಿ ಬೆಳೆಯೋಕೆ ನಾವು ನೀವೆಲ್ಲ ಸ್ಟೂಡೆಂಟ್ಸ್ ಆಗಿ, ಸಮಾಜವಾಗಿ ಏನ್ ಮಾಡ್ಬೋದು?